ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ಕದ್ದು ದೋಚಿದ ಬೇಡನಿಂದಲೇ ರಾಮಾಯಣ ಬರೆಸೋ ಗುಣ ಈ ಮಣ್ಣಿನಲ್ಲಿದೆ. ಕುರಿಯ ಕಾಯುವ ಕುರುಬನೊಬ್ಬನ ಕವಿರಾಜ ನೆನೆಸಿದ ಗುಣ ಈ ಮಣ್ಣಿನಲ್ಲಿದೆ. ಜ್ಞಾನಪೀಠದ ಶೃಂಗೇರಿ ಎನಿಸಿದ ರನ್ನಪಂಪರ ಕೈಲಾಸವೆನಿಸಿದ ಪುಣ್ಯ ಭೂಮಿಯಲ್ಲಿ ಮಗನು ತಾಯ ಮರವೆನೆ. ಒಂದಿನ ಸಮಯ ತಕೊಂಡು ಹಂಸಲೇಖ ಅವರು ಸೃಷ್ಟಿ ಮಾಡಿದಂಥ ಅದ್ಭುತ ಗೀತೆ ಇದು. 2000 ಬರೋ ಸಿನಿಮಾ ಸೂರಪ್ಪ ನಾಗಣ್ಣ ನಿರ್ದೇಶನ ಮಾಡಿದ್ರು. ಈ ಒಂದು ಹಾಡಿನ ಬಗ್ಗೆ ಮಾತಾಡೋಕ್ಕಷ್ಟೇ ಕೂತ್ಕೊಂಡೆ. ಇದರ ಸ್ವಾರಸ್ಯ, ಹಾಡಿನ ಹುಟ್ಟು, ಆ ಮಿಕ್ಕಿದ ಹಾಡುಗಳ ಬಗ್ಗೆ ಇನ್ನೊಂದಿನ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಇದರ ಒಂದು ರೆಕಾರ್ಡಿಂಗ್ ಎಲ್ಲ ಆಗೋದು ಸ್ಟುಡಿಯೋ ಪ್ರಸಾದಲ್ಲಿ SPB ಅವರು ಜೀವ ತುಂಬಿ ಹಾಡಿದ ರೀತಿ ನೋಡಿದಾಗ ನಾವು ಭಾವುಕರಾಗ್ಬಿಡ್ತೀವಿ. ವಿಷ್ಣು ಸಾರೇ ಹಾಡ್ದಂಗಿದೆ. ಯಾಕೆಂದರೆ ವಿಷ್ಣು ಸರ್ ಶರೀರ, SPB ಶಾರೀರ. ವಿಷ್ಣು ಸರ್ಗೆ ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಎಷ್ಟು ಪ್ರಖ್ಯಾತಿ ಆಯಿತೋ, ಅದೇ ರೀತಿ ಸೂರಪ್ಪ ಸಿನಿಮಾದಲ್ಲಿ ಈ ಮಣ್ಣಿಗೆ ನ ಚಿರಋಣಿ, ಈ ಹಾಡು ಕೂಡ ಅಷ್ಟೇ ಪ್ರಖ್ಯಾತಿ. ಸಾಹಿತ್ಯ ಗಮನಿಸಿದಾಗ ನಿಮಗೆ ಬಣ್ಣದ ಬುಗುರಿ ಹಾಡಿಗಿಂತ ಸಾಹಿತ್ಯದ ಉತ್ಕೃಷ್ಟ ಮಟ್ಟ ಇದರಲ್ಲಿದೆ. ಬಸವಣ್ಣನ ವಚನ ಹೇಳಿದ್ದಾರೆ, ಪುರಾಣ ಬಂದಿದೆ, ಶೃಂಗೇರಿ ತಾಯಿ ಬಗ್ಗೆ ಬಂದಿದೆ, ವಿಷ್ಣುವರ್ಧನ್ ಸರ್ ಮ್ಯಾನರಿಸಮ್ ಬಂದಿದೆ. ಎಲ್ಲ ಆಯಾಮಗಳು ಒಂದು ಹಾಡಲ್ಲಿದೆ. ಹ್ಯಾಟ್ಸ್ ಆಫ್ ಟು ಹಂಸಲೇಖ ಸರ್. ಈ ಮಣ್ಣಿಗೆ ನಾ ಚಿರಋಣಿ, ಅದು ಹೇಳಿದ ಕೂಡಲೇ ಒಂದು ಭಾವುಕ ಆಗ್ಬಿಡ್ತೀವಿ ನಾವು. ಈ ಮಣ್ಣಿಗೆ ನಾವು ಋಣಿಯಾಗಿರ್ಬೇಕು ಅಂತ ಹೇಳೋದನ್ನ ಒಂದಿಷ್ಟು ಬರೆಯೋದನ್ನ ಒಂದು ಲೈನ್ಲಿ ಬರೆದ್ರು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅಯ್ಯ ಅಂದ್ರೆ ಪೂಜ್ಯರೇ, ಗುರುಗಳಿಂದ ಕರೆಯುವಂತ ಪದ, ಒಂದು ಗೌರವಾನ್ವಿತ ಪದ ಅದು. ಎಲವೋ ಎಂದರೆ ದುಷ್ಟರನ್ನು ಖಂಡಿಸಲು ಬಳಸುವ ಪದ, ಪಾಪಕರ್ಮ ಮಾಡಿದವನೇ ಅಂತ ಹೇಳ್ತೀವಿ ನಾವು. ಅಂದ್ರೆ ಎಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ ಅಂತ ಆ ಒಂದು ವಚನಗಳನ್ನ ಹಾಕಿದ್ರು. ಮುಂದಕ್ಕೆ ರೈತರ ಬಗ್ಗೆ ಹೇಳಿದ್ರು. ಕುಂತೋನು ಒಕ್ಕಲೆದ್ದು ಹೋಗುತ್ತಾನೆ, ಕೂತುಣ್ಣೋನು ಮಣ್ಣು ಮಣ್ಣು ಮುಕ್ಕುತ್ತಾನೆ, ಊಳೋನು ಒಪ್ಪೋ ತುಣ್ಣುತ್ತಾನೆ, ಉತ್ತು ಬಿತ್ತೋನು ಊರಿಗನ್ನ ನಿಕ್ಕುತ್ತಾನೆ, ಊರಿಗೆ ಅನ್ನ ನಿಕ್ಕುತ್ತಾನೆ ಅಂತ ಒಂದು ರೈತನ ಬಗ್ಗೆ ಹೇಳಿದ್ರ. ಅದು ಎಕ್ಸ್ಟ್ರಾಡಿನರಿ ಆಗಿ ಬಂತ. ತಂದೆ ಮಾತೆ ವೇದ ಅಂತ ಶ್ರೀರಾಮಚಂದ್ರ ನಡೆದ. ದಶರಥನ ಮಾತು ಒಂದು ಆಜ್ಞೆಯಂತೆ ಶ್ರೀರಾಮಚಂದ್ರ ಕಾಡಿಗೆ ಹೋಗ್ತಾನೆ. ತಂದೆ ಮಾತೆ ಕೊನೆಯಂತ ಪರಶುರಾಮ ತಾಯಿಯ ಕಡೆದ. ಇದು ಅದ್ಭುತ ಪುರಾಣ ಕಥೆ ಇದು. ಪರಶುರಾಮನ ತಂದೆ ಜಮದಗ್ನಿ, ತಾಯಿ ರೇಣುಕಾ. ಆ ರೇಣುಕಾ ದೇವಿ ದಿನ ಒಂದು ನದಿ ಹತ್ರ ಹೋಗಿ ಒಂದು ಮರಳಲ್ಲಿ ಮಡಿಕೆ ಮಾಡುವಂಥ ಅಭ್ಯಾಸ ಇಟ್ಕೊಂಡಿರ್ತಾಳೆ. ಒಂದಿನ ಹೋದಾಗ ಒಂದು ಸುಂದರ ಯುವಕನ ನೋಡ್ತಾಳೆ. ಚಂಚಲ ಆಗುತ್ತೆ ಮನಸ್ಸು. ಅದನ್ನ ದಿವ್ಯ ದೃಷ್ಟಿಯಿಂದ ಜಮದಗ್ನಿ ನೋಡ್ತಾನೆ. ಜಮದಗ್ನಿ ಮಹಾ ಕೋಪಿಷ್ಟ. ಈಗಲೂ ಬಳಸ್ತೀವಲ್ಲ ಪದ, ಜಮದಗ್ನಿಯ ಕೋಪ ಅಂತ. ಅದೇ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಕೋಪ ಬಂದ್ಬಿಡುತ್ತೆ ಜಮದಗ್ನಿಗೆ. ಆಗ ಮಗನ ಕರೆದು ಹೇಳ್ತಾನೆ, ನಿನ್ನ ತಾಯಿ ಚಂಚಲೆ ಆಗಿದ್ದಾಳೆ, ಅವಳು ತಲೆ ಕಡಿಬೇಕು ಅಂತ. ಆಗ ಮಗ ಪರಶುರಾಮ ಒಂದು ಕಂಡೀಷನ್ ಆಗ್ತಾನೆ, ನಾನು ತಾಯಿ ತಲೆನ ಕಡಿತೀನಿ, ಆದರೆ ಮರುಜನ್ಮ ಕೊಡ್ತೀನಿ ಅಂತ ನೀನು ಭಾಷೆ ಕೊಡು ಅಂತ. ಆಗ ಭಾಷೆ ಕೊಡ್ತಾನೆ, ತಾಯಿ ತಲೆನ ಕಡಿತಾನೆ, ಅಳ್ತಾನೆ. ಆವಾಗ ಜಮದಗ್ನಿ ಮರು ಜನ್ಮ ಕೊಡ್ತಾನೆ, ಅಂದರೆ ಮರುಜೀವ ಕೊಡ್ತಾನೆ. ಇದು ಪುರಾಣದಲ್ಲಿ ಬರೋ ವಿಷಯ. ಇದನ್ನ ಒಂದೇ ಸಾಲಲ್ಲಿ ಬರೆದ್ರು. ತಂದೆ ಮಾತೆ ಕೊನೆಯಂತ ಪರಶುರಾಮ ತಾಯಿಯ ಕಡಿದ. ನೋಡಿ ಹೆಂಗ್ ಬಂತು. ಮುಂದಕ್ಕೆ ಅಂತೂ ವಾಲ್ಮೀಕಿ ಬಗ್ಗೆ. ಕದ್ದು ದೋಚಿದ ಬೇಡನಿಂದಲೇ ರಾಮಾಯಣ ಬರೆಸೋ ಗುಣ ಈ ಮಣ್ಣಿನಲ್ಲಿದೆ. ಈ ಮಣ್ಣು ತಾನೇ ಅದು. ಕುರಿಯ ಕಾಯುವ ಕುರುಬನೊಬ್ಬನ ಕವಿರಾಜನನಸಿದ ಗುಣ ಈ ಮಣ್ಣಿನಲ್ಲಿದೆ. ಕಾಳಿದಾಸನ ಬಗ್ಗೆ ಹೆಂಗ್ ಬಂತು ನೋಡಿ. ಒಂದೊಂದೇ ಪದಗಳಲ್ಲಿ ಅವರ ಚರಿತ್ರೆ ಹೇಳ್ಬಿಡ್ತಾರೆ ಹಂಸಲೇಖ ಅವರು. ಹಿಸ್ಟ್ರಿ ಹೇಳೋದು ಆ ರೀತಿ. ಜ್ಞಾನಪೀಠದ ಶೃಂಗೇರಿ ಎನಿಸಿದ ರನ್ನಪಂಪರ ಕೈಲಾಸವೆನಿಸಿದ ಪುಣ್ಯ ಭೂಮಿಯಲ್ಲಿ ಮಗನು ತಾಯಿಯ ಮರೆವೇನೆ. ಅಂದರೆ ಜ್ಞಾನಪೀಠ ಅಂದರೆ ಅವಾರ್ಡ್ ಅಲ್ಲ, ಆ ಶೃಂಗೇರಿ ತಾಯಿ ಬಗ್ಗೆ ಬರೆದಿದ್ದು ಅದು ಜ್ಞಾನಪೀಠ. ಅದು ಶೃಂಗೇರಿ ತಾಯಿ ಬಗ್ಗೆ ಬರೆದು ಅಲ್ಲಿ ರನ್ನಪಂಪರ ಕೈಲಾಸವೆನಿಸಿದ ಕ್ಷೇತ್ರ. ಇಲ್ಲಿ ಪುಣ್ಯಭೂಮಿ, ಇದು ಪುಣ್ಯಭೂಮಿ. ಇದು ಈ ಪುಣ್ಯ ಭೂಮಿಯಲ್ಲಿ ಯಾವತ್ತಾದರೂ ತಾಯಿನ ಮಗ ಮರಿತಾನ ಅಂತ ಹೇಳೋದನ್ನ ವಿಷ್ಣುವರ್ಧನ್ ಸರ್ ಹಾಡಿದಾಗ ಥಿಯೇಟ್ರಲ್ಲಿ ಹೇಗಿರುತ್ತೆ, ಜನಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳೋದನ್ನ ನೆನೆಸ್ಕೊಂಡು ಬರೆದಿದ್ದು. ವಿಷ್ಣುವರ್ಧನ್ ಸರ್ಗೆ ಸಿಕ್ಕಿದಂಥ ಅದ್ಭುತ ಸಾಂಗ್ ಇದು. ನೋಡಿ, ವಿಷ್ಣುವರ್ಧನ್ ಸರ್ ಎಷ್ಟು ಒಂದು ಲಕ್ಕಿಯಷ್ಟು ಹೀರೋ ಅಂದರೆ ನಾನು ಇದು ತುಂಬ ಖುಷಿಪಟ್ಟು ಹೇಳ್ತೀನಿ. ಮೊದಲಿಂದನೂ ಕೊನೆವರೆಗೂ ಒಳ್ಳೆ ಹಾಡುಗಳು ಸಿಗ್ತವ್ರಿಗೆ, ಎಲ್ಲ ಸೂಪರ್ ಹಿಟ್ ಹಾಡುಗಳೇ. ವಿಷ್ಣುವರ್ಧನ್ ಸರ್ಗೆ ರಾಜನ್ ನಾಗೇಂದ್ರ ಅವರು ಅದ್ಭುತ ಹಾಡುಗಳನ್ನ ಕೊಟ್ಟರು, ನೋ ಡೌಟ್. ಅದೇ ರೀತಿ ಹಂಸಲೇಖ ಅವರು ಕೂಡ ಎಕ್ಸ್ಟ್ರಾಡಿನರಿ ಹಾಡುಗಳು. ನಾನು ಹೇಳಿದ್ನಲ್ಲ, ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಎಷ್ಟು ಒಂದು ಎತ್ತರದಲ್ಲಿದೆಯೋ ಅಷ್ಟೇ ಸೂರಪ್ಪ ಸಿನಿಮಾದ ಈ ಹಾಡು ಎತ್ತರದಲ್ಲಿದೆ. ಇದು ವಿಷ್ಣುವರ್ಧನ್ ಸರ್ಗೆ ತುಂಬ ಖುಷಿಯಾಗಿತ್ತು. ಇಲ್ಲಿ ಗಮನಿಸಬೇಕು, ಬಣ್ಣದ ಬುಗುರಿ ಹಾಡು ಕೇಳಿ ವಿಷ್ಣುವರ್ಧನ್ ಕಣ್ಣೀರು ಹಾಕಿದ್ರು, ತುಂಬ ಖುಷಿಪಟ್ಟಿದ್ರು, ಹಂಸಲೇಖ ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. ಅದೇ ರೀತಿ ಸೂರಪ್ಪ ಈ ಹಾಡು ಕೇಳಿ ಕೂಡ ತುಂಬ ಎಮೋಷನಲ್ ಆಗಿದ್ದರು, ತುಂಬ ಖುಷಿಪಟ್ಟಿದ್ರು. SP ಬಾಲು ಅವರು ಬಂದು ಈ ಹಾಡು ಹಾಡಿ ಏನು ಸ್ಪೀಚ್ಲೆಸ್, ಇದು ಕೈ ಮುಗಿದು ಹೊಟ್ಬಿಡ್ತಾರೆ. ಎಷ್ಟೋ ಹಾಡುಗಳಿಗೆ ಹಿಂಗೆ ಮಾಡಿದ್ದಾರೆ. ಇದು ಕೂಡ ಒಂದು ನೀವೇ ಕೇಳಿದಾಗ ಗೊತ್ತಾಗುತ್ತೆ. ಆ ಮಣ್ಣಿಗೆ ನಾ ಚಿರಋಣಿ ಅಂತ ಹೇಳಿದಾಗೆ ಬರುವಂಥ ಒಂದು ವೈಲಿನ್ ಸೆಕ್ಷನ್ ಇದೆ, ತನನನ ಕಂತನನ ಅಂತ ವೈಲಿನ್ ಸೆಕ್ಷನ್ನು ಎಕ್ಸ್ಟ್ರಾಡಿನರಿ. ಅದೇ ಇಂಪ್ರೆಸ್ ಆಗೋದು. ಹಂಸಲೇಖ ಅವ್ರ ಹಾಡಲ್ಲಿ ನಿಮಗೆ ಮಧ್ಯೆ ಮಧ್ಯೆ ಚಿಕ್ಕ ಚಿಕ್ಕ ಬಿಟ್ಟುಗಳು ತುಂಬ ಹೊಡೆಯುತ್ತೆ ಇಲ್ಲಿಗೆ. ಅದೇ ಸಿಗ್ನೇಚರ್ ಅವ್ರದ್ದು. ನಾನು ಈ ಹಿಂದೆ ಹೇಳಿದ್ದೆ, ಕೆಲವೊಂದು ಫ್ಲೂಟ್ ಆಗಿರ್ಬೋದು, ಸ್ಯಾಕ್ಸೋಫೋನು, ವಯಲಿನು, ಇದೆಲ್ಲ ಕೆಲವೊಂದು ಅವರು ಸ್ಟೈಲಿ ಬಳಸಿರ್ತಾರೆ. ಆ ಒಂದು ಕ್ರಿಯೇಟ್ ಮಾಡಿದಾಗ ನಮಗೆ ಕೇಳಿಸುವಂಥ ಶಬ್ದ ಇದೆಯಲ್ಲ, ಆ ಒಂದು ಸೌಂಡಿಂಗು, ಅದೇ ನಮಗೆ ಇಲ್ಲಿ ಹೊಡೆಯೋದು. ಅದು ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ಚಿರಋಣಿ ಅಂತ ಹೇಳ್ದಂಗೆ ಬರುವಂಥ ವಯಲಿನ್ ಸೆಕ್ಷನ್ ನೋಡಿ, ಎಕ್ಸ್ಟ್ರಾಡಿನರಿ. ಅದು ಚರಣ ಆದಮೇಲೆಲ್ಲ ಬರುತ್ತೆ. ಈಗ ಸೂರಪ್ಪ ಸಿನಿಮಾದ ಹಾಡುಗಳನ್ನ ಕೇಳಿ, ಅದರಲ್ಲಿ ಈ ಹಾಡನ್ನು ಮಿಕ್ಸ್ ಮಾಡದೆ ಕೇಳಿ. ನೀವು ದಿನ ಕೇಳ್ತಿರ್ತೀರಿ, ರಾಜ್ಯೋತ್ಸವಕ್ಕೆ ಹಾಡೆಲ್ಲ ಕಡೆ ಪ್ಲೇ ಆಗ್ತಿರುತ್ತೆ. ಈಗಲೂ ಕೇಳಿ, ಕಮೆಂಟ್ ಮಾಡಿ. ಇಷ್ಟು ವಿಷಯಗಳನ್ನ ಒಂದು ಹಾಡಲ್ಲಿ ಹಾಕಿದ್ದಾರೆ ಹಂಸಲೇಖ ಅವರು. ಎಷ್ಟೋ ನಾವು ಮರ್ತಿರುವಂಥ ವಿಷಯಗಳು, ಪುರಾಣದಲ್ಲಿ ಆಗಿರುವಂಥ ವಿಷಯಗಳನ್ನ ನೆನೆಸೋಕ್ಕೆ ಇಂಥ ಹಾಡು ದಾರಿ ಮಾಡಿಕೊಡುತ್ತೆ ಅಲ್ವಾ.
ನಾನು ಪ್ರತಿ ವಿಡಿಯೋದು ಹೇಳ್ತಿರ್ತೀನಿ. ಹಾಗೆ ಇದು ಕೂಡ ಹೇಳಿದೆ. ಮುಂದೆ ನಾನು ಸೂರಪ್ಪ ಸಿನಿಮಾದ ಬೇರೆ ಬೇರೆ ಹಾಡುಗಳು ಹೆಂಗೆ ಸೃಷ್ಟಿ ಆಯಿತು ಅಂತ ಮಾಹಿತಿ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.